ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಆಂಧ್ರದ ಕರ್ನೂಲ್ ಡಿಸ್ಟಿಕ್ಗೆ ಒಂದು ಊರಿಗೆ ಬಂದಿದ್ದೀನಿ. ಇಲ್ಲಿ ನಾನು ಹಿಂದೆ ನೋಡ್ತಾ ಇರಬಹುದು ಡ್ರ್ಯಾಗನ್ ಫ್ರೂಟ್ ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಸೊ ಅವ್ರು ಫೋನ್ ಮಾಡಿದ್ರು, ರೈತರು ಮಾತಾಡಿದ್ಮೇಲೆ ಈ ತೋಟ ನೋಡೋಣ ಅಂತ ಇವತ್ತು ಆಂಧ್ರಾಗ್ ಬಂದಿದ್ದೀನಿ. ಅವರು ಮೂಲತಃ ಅವ್ರ ತಂದೆ ಅವ್ರ ತಾತ ಎಲ್ಲ ಕರ್ನಾಟಕದವರು. ಸೊ ಅವ್ರಿಗೂ ಒಂದ್ ಸ್ವಲ್ಪ ಕನ್ನಡ ಬರೋದ್ರಿಂದ ಬರೋಣ ಮಾತಾಡ್ಸೋಣ, ಇವ್ರ ತೋಟ ಹೇಗಿದೆ ನೋಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ ಬನ್ನಿ ಮಾತಾಡ್ಸೋಣ. ಬ್ರದರ್ ನಮಸ್ತೆ. ನಮಸ್ತೆ ಎಲ್ಲ ಕರ್ನಾಟಕ ರೈತರಿಗೂ ನಮಸ್ಕಾರ. ಕನ್ನಡ ಬರುತ್ತೆ ನಿಮ್ಗೆ? ಸ್ವಲ್ಪ ಬರ್ತದ. ನಮ್ ತೋಟ ಅದೇ ಡ್ರ್ಯಾಗನ್ ಫ್ರೂಟ್ ಮಾಡಿ 3.5 years ಐತಿ. ಇದು ಕೊತ್ತ ರಕ ವೆರೈಟಿ, ಹೊಸ ವೆರೈಟಿ. ಓಕೆ, ಈ ವೆರೈಟಿ ಇಲ್ಲ, ಇದೆ ಯಾರ ಇಲ್ಲ. ಈ ವೆರೈಟಿ ఈ సైడ్ ಇಲ್ಲ. ఎల్లిది ఇది వెరైటీ? ఈ వెరైటీ వచ్చేసి కాస్టారికన్ సన్సెట్. ఈ వెరైటీ హెవీ టెంపరేచర్ అయితమ్మా. ఈ ఏరియాలో హెవీ టెంపరేచర్, కర్నూలు డిస్టిక్ అంటే హెవీ ಟೆಂಪರೇಚರ್ ಐತೆ. 49-50 ಐತೆ ಈ ಇಯರ್. ಮೇ ಅಲ್ಲಿ ಮಾಡ್ತೀನಿ ನಾನು. ಅಲ್ಲಿ ರಾಜಸ್ಥಾನಲ್ಲಿ ಮಾಡಿ ಪ್ಲಾಂಟ್ ಬರ್ತೀನಿ. ಅಲ್ಲಿ ನೋಡಿ ಇಲ್ಲಿ ఒక్కో ప్లాంట్ వచ్చేసి 85 రూపీస్ పడుతుంది. ಅಲ್ಲಿ నుండి ಇಲ್ಲಿ ట్రాన్స్పోర్ట్కు 50,000 పడుతుంది. ఈ వెరైటీ వచ్చేసి కాస్టారికన్ సన్సెట్ అంటే ಹೆವಿ ಟೆಂಪರೇಚರ್ ಕಲ್ಲಾ ಪ್ಲಾಂಟ್ ಗ್ರೋತ್ ಸೂಪರ್ ಐತೆ. ಕಾಸ್ಟಾರಿಕನ್ ಸನ್ಸೆಟ್ ಅಂತ ವೆರೈಟಿ ಇದು ಮೂಲತಃ ರಾಜಸ್ಥಾನದಿಂದ 85 ರೂಪೀಸ್ಗೆ ಒಂದು ಸಸಿ ತಗೊಂಬಂದು ನಾಟಿ ಮಾಡಿದ್ದಾರೆ. ಇವ್ರದ್ದು ಎಷ್ಟು ಎಕರೆ ಇದೆ ಅಣ್ಣ ಇದು? ಇದು 4.5 acres. 4.5 acres. ಟೋಟಲ್ ಎಷ್ಟು ಸಸಿ ಇದೆ ಇಲ್ಲಿ? ಇಲ್ಲಿ ಎಕರಾಕ್ಕೆ 6,000 ಪ್ಲಾಂಟ್ ಬರ್ತನಣ್ಣ. ಎಕರೆಗೆ 6,000 ಪ್ಲಾಂಟ್ಸ್. ಹೆಂಗ್ ಕೂರ್ತವೆ ಎಕರೆ 6,000 ಪ್ಲಾಂಟ್ಸ್? ಇಲ್ಲಿ 8x8. ಓಕೆ. ಇಲ್ಲಿ 10x10. 10x10. ಸ್ನೇಹಿತರೆ ಇದು ಇವ್ರು ಯಾವ ತರ ನಾಟಿ ಮಾಡಿದಾರೆ ಅಂತಂದ್ರೆ ಎಕರೆಗೆ 6,000 ಸಸಿ ಅಂದ್ರೆ ಕೂರಕ್ಕಿಲ್ಲ ಅಂತ ನೀವು ಅನಿಸ್ಬೋದು. 8 ಅಡಿಗೊಂದು ಕಲ್ಕಂಬ ಹಾಕಿದ್ದಾರೆ. ಜೊತೆಗೆ ಮಿಡ್ಲಲ್ಲಿ ಕೂಡ ಒಂದೊಂದು ಕಂಬ ಹಾಕಿ ಅದಕ್ಕೆ ಕೂಡ ಅಲ್ಲಿ ನಾಟಿ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ 12 ಪ್ಲಾಂಟ್ಸ್. ಓಕೆ, 8 feet 12 ಪ್ಲಾಂಟ್ಸ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ 8 ಅಡಿಯಿಂದ 8 ಅಡಿಗೆ ಒಂದೊಂದು ಕಂಬಕ್ಕೂ 4 ಪ್ಲಾಂಟ್ ಹಾಕಿದ್ರೆ, ಜೊತೆಗೆ ಮಿಡ್ಲಲ್ಲಿ ಒಂದು 12 ಪ್ಲಾಂಟ್ ಹಾಕಿದ್ದಾರೆ, 12 ಸಸಿಗಳು ಹಾಕಿದ್ದಾರೆ. ಸೊ ಹಂಗಾಗಿ ನಿಮಗೆ ಇಲ್ಲಿ ಕಡಿಮೆ ಜಾಗದಲ್ಲಿ ಹೀಲ್ಡ್ ಕೂಡ ಜಾಸ್ತಿ ಬರ್ತದన్న. ఇది ఇన్కమ్ వచ్చేసి 2 years ಅಲ್ಲಿ మన ఇన్కమ్ మనకి రిటర్న్ ఆಯ್ತು. ఎకరానికి ಎಷ್ಟು మనీ అవుతుందంటే ఇది 8 lakhs 10 lakhs ಬರ್ತದೆ ఎకరాకి. ಒಂದು ಎಕರೆಗೆ ఎకరాకి వచ్చేసి 8 lakhs 10 lakhs అంటే ಫಸ್ಟ್ ಇಯರ್ ಶಾಂಪಲ್ 8 months ಗೆ ಪ್ಲಾಂಟ್ ಗ್ರೋತ್ ಅಲ್ಲಿ ಫ್ರೂಟ್ ಆಯ್ತು. 5,000 kg ಬರಲ್ಲ ಫಸ್ಟ್ ಇಯರ್. ಸೆಕೆಂಡ್ ಇಯರ್ 9 tons అబోవ్ 9 tons బరింది. ఇయర్ వచ్చేసి 15 tons అబోవ్ ఎకరానికి. 15 ton అబౌవ్. ఓ సూపర్. ఇది ఏంటంటే ఇది ఎకరానికి వచ్చే 6,000 ప్లాంట్ బరాలన్నా. 6,000 అంటే మామూలు ఫోల్ ರಿಂಗ್ ಸಿಸ್ಟಮ್ ಅಲ್ಲೇ 2,000 ಪ್ಲಾಂಟ್ ಎಕರಾಕು ಪರ್ ಎಕರ. ಈ ಟೈಪ್ ಮಾಡಿದೆ 6,000 ಪ್ಲಾಂಟ್ ಬರ್ತದೆ. ಟ್ರೈಲಿಸ್ ಮಾಡಿದೆ. ಟ್ರೈಲಿಸ್ ಗೆ ರಿಂಗ್ಸ್ ಡಿಫ್ರೆಂಟ್ ಮಾಡ. ಟ್ರೈಲಿಸ್ ಹೆವಿ ಫ್ರೂಟ್ ಐತೆ, ಹೆವಿ ಫ್ಲವರ್ ಐತೆ. అంటే ಸ್ವಲ್ಪ ಟೆಂಪರೇಚರ್ ಡೈರೆಕ್ಟ್ ಪ್ಲಾಂಟ್ ಬರ್ತೆ, ಫ್ರೂಟ್ ಹೆವಿ ಜಾಸ್ತಿ ಐತೆ. ರಿಂಗ್ ಸಿಸ್ಟಮ್ ಅಲ್ಲಿ ಇಲ್ಲ. ಆ ಲೋಪಲ ಒಳಗಡೆ ಕೊಮ್ಮು ಫ್ರೂಟ್ ಇಲ್ಲ, ಮೇಲೆ ಮಾತ್ರ ಫ್ರೂಟ್ ಬರ್ತದೆ. ಒಳಗಡೆ ಇಲ್ಲ, ಫ್ರೂಟ್ ಇಲ್ಲ. ಈ ರಿಂಗ್ ಸಿಸ್ಟಮ್ ಅಲ್ಲಿ 3 tons 4 tons ಅಬೋ ಅಷ್ಟೇ ఎకరాని. ఇది 3 acres లో మాడే ఇన్వెస్ట్మెంట్ 1 acre లో ಮಾಡ್ತಾರೆ. ಹೋಲ್ಸ್ ರಿಂಗ್ಸ್ ಶೇಪ್ 1 acre లో. ಸ್ನೇಹಿತರೆ ಇಲ್ಲಿ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ರಿಂಗ್ ಸಿಸ್ಟಮ್ ಅಲ್ಲಿ ಮಾಡ್ತಾರಲ್ಲ, ಅಲ್ಲಿ ನಿಮ್ಗೆ ಒಂದ್ ಎಕರೆಗೆ 2,000 ಸಸಿ ಕೂರ್ತವೆ. ಆ 2,000 ಸಸಿ ಕೂರ್ಸೋ ಜಾಗದಲ್ಲಿ ನಾವು ಈ ತರ ಟ್ರಯಲ್ ಸಿಸ್ಟಮ್ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಹಿಂದ್ಗಡೆ ತಂತಿ ಹಾಕಿ ಈ ತರ ಟ್ರಯಲ್ ಸಿಸ್ಟಮ್ ಮಾಡಿ ಮಿಡ್ಲಲ್ಲಿ 12 ಸಸಿ ಹಾಕೋದ್ರಿಂದ ಜಾಸ್ತಿ ಸಸಿ ಕೂರ್ತವೆ. ಆಮೇಲೆ ಗಿಡ ಈ ಫುಲ್ ಆಗಿ ಅಂಬ್ರೆಲ್ ತರ ಓಪನ್ ಆಗುತ್ತೆ. ಅವಾಗ ಏನಾಗುತ್ತೆ, ರಿಂಗ್ ಸಿಸ್ಟಮ್ ಅಲ್ಲಿ ಮೇಲ್ಗಡೆ ಮಾತ್ರ ಅಂದ್ರೆ ಟೆಂಪರೇಚರ್ ಎಷ್ಟು ಬೀಳುತ್ತೆ, ಬಿಸಿಲು, ಸೂರ್ಯನ ಬಿಸಿಲು ಎಷ್ಟು ಬೀಳುತ್ತೆ ಅಷ್ಟು ಮಾತ್ರ ಹಣ್ಣು ಬಿಡುತ್ತೆ. ಬಟ್ ಇದು ಓಪನ್ ಜಾಸ್ತಿ ಆಗೋದ್ರಿಂದ ಇಲ್ಲಿ ಹೀಲ್ಡ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ఇంకోటి ఇది మనం 3 ఎకరాల్లో పెట్టే 2,000 ప్లాంట్స్, 1 acre 2,000 ప్లాంట్స్ రింగ్ సిస్టమ్ ಅಲ್ಲಿ. ఫోల్స్ 15,000 ఫోల్స్. ఓకే, 3 acres కి 6,000 ప్లాంట్స్, రింగ్స్ 15,000. ఇది 1 acreలో ಫೋಲ್ಸ್ 15,000 ಪ್ಲಾಂಟ್ಸ್ ಸೇಮ್. ಅದೇ ಭೂಮಿ ಇರ್ಲಾರ್ದವರು ಈ ತರ ಮಾಡಬಹುದು. ఎకరాలో ప్లాంట్స్ బರ್ತದೆ. 3 acreలో ప్లాంట్ ఎకరాలో బರ್ತదు. ఎకరాలో ఇన్ವೆಸ್ಟ್ಮೆಂಟ್ ಸರಿಪೋತದೆ, ಎಕರಾలో ಫಂಡ್ ఎక్కువ వస్తుంది. ಈಗ ನೀವು 3 ಎಕರೆ ಖರ್ಚು ಮಾಡೋ ಬದಲು 1 ಎಕರೆಯಲ್ಲಿ ಈ ತರ ಟ್ರಯಲ್ ಸಿಸ್ಟಮ್ ಮಾಡೋದ್ರಿಂದ ನಿಮಗೆ ಖರ್ಚು ಕಡಿಮೆ ಆಗುತ್ತೆ,
ನಿಮ್ಗೆ ಉಳಿತಾಯ ಕೂಡ ಜಾಸ್ತಿ ಆಗುತ್ತೆ ಅಂತ ಅವ್ರು ಭೂಮಿ ಭೂಮಿ ಕೂಡ ಜಾಸ್ತಿ ಇರಲಿಲ್ಲ ಅಂತಂದ್ರೆ ಸ್ವಲ್ಪ ಭೂಮಿ ಇದ್ದಾಗ ಈ ಸಿಸ್ಟಮ್ ಅಲ್ಲಿ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು ಹೆವಿ ಫ್ರೂಟ್ಸ್ ಎಲ್ಲ ಸೆಟ್ ಆಗಿದೆ ಈಗ ಆಲ್ರೆಡಿ ಕಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು. ಕಟಿಂಗ್ ಮಾಡ್ತಾರೆ. ಇದು ಎಷ್ಟು ವರ್ಷದಣ್ಣ ಈಗ ನಿಮ್ದು ಇದು? ಇದು 3.5 years. 3.5 years. ಈಗ ಪ್ರೆಸೆಂಟ್ ರೇಟ್ ಏನಿದೆ ಇಲ್ಲಿ? ಇದು 140, 145, 150. 140 ಹೋಲ್ಸೇಲರ್ ಹೆವಿ ವಿಶಾಖಪಟ್ಟಣಂ, ರಾಜಮಂಡ್ರಿ ಸೈಡ್. ಅಲ್ಲೆಲ್ಲ ಮಾರ್ಕೆಟ್ ಮಾಡ್ತೀರಿ? ಮಾರ್ಕೆಟ್ ಇಲ್ಲ, ಅವರೇ ಬರ್ತಾರ. ಅವರೇ ಬರ್ತಾರಾ? ನಾವೇನು ಹೋಗೋದಿಲ್ಲ? ನಾವೇನು ಹೋಗಿಲ್ಲ. ಓಕೆ. ಫ್ರೂಟ್ ಇದು 15 days ನಿಲುವಾಯ್ತು. ಬೇರೆ ಫ್ರೂಟ್ ಅಲ್ಲಿ 10 days 1 week ಅಲ್ಲಿ ಕಡಿಮೆ ಆಯ್ತು. ಇದು 15 days ಆಯ್ತು ಫ್ರೂಟ್. ಇದು ಕಾಸ್ಟಾರಿಕನ್ ಸನ್ಸೆಟ್. ಓಕೆ. ರೌಂಡ್ ಐತೆ ಶೇಪ್. ಓಕೆ. ಫ್ರೂಟ್ ರೌಂಡ್ ಐತೆ అంటే ಸನ್ ಟೈಪ್ ಅಲ್ಲಿ ರೌಂಡ್. ಈ ವಿ ಶೇಪ್ ಯು ಶೇಪ್ ಇಲ್ಲ, ರೌಂಡ್ ಐತೆ ಫ್ರೂಟ್. ಸೊ ಹಂಗಾಗಿ ಇದು ಡಿಮ್ಯಾಂಡ್ ಜಾಸ್ತಿ. ಇದು ಹೆವಿ ಟೆಂಪರೇಚರ್ ಕು ಪ್ಲಾಂಟ್ ಖರಾಬ್ ಇಲ್ಲ, ಅಂದಕ್ಕೂ ಇದು ಡಿಮ್ಯಾಂಡ್ ఎక్కువ. ಇದು ಏನಂತಂದ್ರೆ ಸ್ನೇಹಿತರೆ, ಈ ಸನ್ಸೆಟ್ ವೆರೈಟಿ ಇದೆಯಲ್ಲ, ಇದು ತುಂಬಾ ಟೆಂಪರೇಚರ್ ಜಾಸ್ತಿ ಇದ್ದಾಗ ಕೂಡ ಚೆನ್ನಾಗಿ ಬರುತ್ತೆ ಪ್ಲಾಂಟು. ಈ ಸನ್ಸೆಟ್ ವೆರೈಟಿ ನಿಮಗೆ ಹೆವಿ ಟೆಂಪ್ರೇಚರ್ ಇದ್ದಾಗ, ಇದು ರಾಜಸ್ಥಾನದಲ್ಲಿ ಬೆಳಿತಿತ್ತು ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿ ತಗೊಂಬಂದು ಕರ್ನೂಲ್ ಡಿಸ್ಟಿಕ್ ಅಲ್ಲಿ ಹಾಕಿ ಈ ಲೆವೆಲ್ಗೆ ಹೀಲ್ಡ್ ತೆಗಿತಾ ಇದ್ದಾರೆ. ಇವತ್ತು ಇಷ್ಟೊತ್ತಿಗೆ ಆಲ್ರೆಡಿ 30 ಡಿಗ್ರಿ ಬಂದಿದೆ ಇಲ್ಲಿ ಟೈಮ್, ಬೆಳಗ್ಗೆ 38 ಡಿಗ್ರಿ ಬೆಳಗ್ಗೆನೆ. ಸೊ ಇಷ್ಟು ಒಳ್ಳೆ ಬಿಸಿಲಲ್ಲಿ ಕೂಡ ಇವ್ರು ಇಷ್ಟೆಲ್ಲ ಹೀಲ್ಡ್ ತೆಗಿತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಸ್ನೇಹಿತರೆ. ಯಾವುದೇ ರೋಗ ಬರ್ತಾ ಇಲ್ಲ ಇದಕ್ಕೆ, ಎಷ್ಟೇ ಇದಿದ್ರು ಕೂಡ, ಕ್ಲೈಮೇಟ್ ಹೀಟ್ ಇದ್ರು ಕೂಡ ಯಾವುದೇ ಡಿಸೀಸ್ ಇಲ್ಲ. ಸೊ ಚೆನ್ನಾಗಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ ಕರ್ನಾಟಕಲ್ಲಿ ಹೆವಿ ಟೆಂಪರೇಚರ್. ಹೌದೌದೌದು. ಅಲ್ಲಿ ಬಳ್ಳಾರಿ, ರಾಯಚೂರಲ್ಲಿ, ಗುಲ್ಬರ್ಗ ಅಲ್ಲಿ ಹೆವಿ ಟೆಂಪರೇಚರ್ ಐತೆ. ಆ ಏರಿಯಾ ಸೂಟಬಲ್ ಐತಿ ಈ ಟೆಂಪರೇಚರ್. ಹೆವಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಅವ್ರ ಏನ್ ಹೇಳ್ತಾರೆ, ಪ್ರತಿ ವರ್ಷನೂ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಟೆಂಪರೇಚರ್ ಕಲ್ಲ ಸೆಟ್ ಮಾಡಲ್ಲ అంటే ಈ ಲೋಕಲ್ ಅಲ್ಲಿ ಫ್ರೂಟ್ ಪ್ಲಾಂಟ್ ಸೆಟ್ ಆಗಿಲ್ಲನಿ ನಮ್ದು ರಾಜಸ್ಥಾನಕ್ಕೆಲ್ಲ ಪ್ಲಾಂಟ್ ಮಾಡಿ ಅక్కడ ಚೆಕ್ ಮಾಡಿ ಅక్కడ 44 ಡಿಗ್ರಿ ಅಸೆ ಸಮ್ಮರ್ ಅಲ್ಲಿ. ಮೇ ಅಲ್ಲಿ 44, 54 ಬರ್ತದೆ ಅಲ್ಲಿ ಟೆಂಪರೇಚರ್. ಅಲ್ಲಿ ಪ್ಲಾಂಟ್ ಸೆಟ್ ಮಾಡಿ ತಗೊಂಬಂದಿರೋದು. ಸೊ ಇವರು ರಾಜಸ್ಥಾನದಿಂದ ತಗೊಂಬಂದು ಇಲ್ಲಿ ಸೆಟ್ ಮಾಡಿದ್ದಾರೆ. ಈಗ ಇವರೆಲ್ಲ ಮಾಡ್ತಾ ಸಸಿ ಎಲ್ಲ ನಾಟಿ ಮಾಡಿ ಒಳ್ಳೆ ಹೀಲ್ಡ್ ತೆಗಿತಾ ಇದ್ದಾರೆ. ಆಕ್ಚುಲಿ ನಮ್ಮ ಕಣ್ಮುಂದೆ ನೋಡ್ತಾ ಇರ್ಬೋದು. ಟ್ರಯಲ್ ಸಿಸ್ಟಮ್ ಮಾಡೋದ್ರಿಂದ ನಿಮಗೆ ಖರ್ಚು ಕೂಡ ಕಡಿಮೆ ಉಳಿತಾಯ ಆಗುತ್ತೆ, ಆಮೇಲೆ ಹೀಲ್ಡ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲ ಓಪನ್ ಆಗುತ್ತೆ, ಈ ತರ ಬ್ರಾಂಚಸ್ ಎಲ್ಲ ಓಪನ್ ಆಗೋದ್ರಿಂದ ಪ್ರತಿ ಬ್ರಾಂಚ್ಗೂ 1-2 ಹಣ್ಣು ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ನಾವು ಈ ರಿಂಗ್ ಸಿಸ್ಟಮ್ ಅಲ್ಲಿ ಮಾಡ್ತೀವಲ್ಲ, ಅಲ್ಲಿ ರಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮೇಲ್ಗಡೆ ಮಾತ್ರ ಬರುತ್ತಲ್ಲ, ಅಲ್ಲಿ ಮಾತ್ರ ಹಣ್ಣುಗಳು ಬಿಡ್ತವೆ. ಕೆಳಗಡೆ ಬರೋಂಥ ಬ್ರಾಂಚಸ್ ಅಲ್ಲಿ ಹಣ್ಣು ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇದು ಏನಂತಂದ್ರೆ ಅದು ಬರುತ್ತೋ ಬರಲ್ಲ ಅದು ಸೆಕೆಂಡ್ರಿ. ಬಟ್ ಈ ಸಿಸ್ಟಮ್ ಅಲ್ಲಿ ಮಾಡೋದ್ರಿಂದ ನಿಮಗೆ ಜಾಸ್ತಿ ಈಲ್ಡ್ ಅಂತ ಬಂದೇ ಬರುತ್ತೆ. ಯಾಕಂದ್ರೆ ಇಲ್ಲಿ ಸಸಿಗಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಈಗ ನಾರ್ಮಲ್ ಆಗಿ 1 ಎಕರೆಗೆ 2000 ಸಸಿ ಕೂರಲ್ಲಿ ನಿಮಗೆ 6000 ಸಸಿ ಕೂರಿಸಿದ್ದಾರೆ ಇವರು. ಈ ಥರ 6000 ಸಸಿ ಕೂತಾಗ ನಿಮಗೆ ಅಲ್ಲಿ ಮಿನಿಮಮ್ಮು 10ರಿಂದ 12 ಸಸಿಗಳು ಜಾಸ್ತಿ ಆಗೋಯ್ತು. ಮಿಡ್ಲಲ್ಲೇ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ 10ರಿಂದ 12 ಸಸಿ ಜಾಸ್ತಿ ಆದಾಗ ನಿಮಗೆ ಈ ಸಸಿಲಿ ಅಂದರೆ ಕಂಬದಲ್ಲಿರುವಂಥ ಸಸಿಗಳಿಗಿಂತ ಎಷ್ಟು ಕೊಡುತ್ತೆ ಅಷ್ಟೇ ಸಸಿಗಳು ಮಿಡ್ಲಲ್ಲಿರೋದನ್ನು ಅಷ್ಟೇ ಕೊಡುತ್ತೆ. ಸೊ ಅವಾಗ ನಿಮಗೆ ಹೀಲ್ಡ್ ಕೂಡ ಜಾಸ್ತಿ ಆಗುತ್ತೆ. ಸೂಪರ್. ಸಸಿ ನೋಡೋಣ. ಸಸಿ ನೋಡ್ರಿ. ಮತ್ತೆ ಈಗ ಬೇಕು ಅಂದ್ರೆ ಸಸಿ ಬೇಕಂದ್ರೆ ಬೇಕಂದ್ರೆ ನವೆಂಬರ್ ಅಲ್ಲಿ ಫ್ರೂಟ್ ಅಲ್ಲಿ ನವೆಂಬರ್ ಹೋಗೈ. ಓಕೆ. ನವೆಂಬರ್ నుండి ಪ್ಲಾಂಟ್ ಬರ್ತದೆ. ನವೆಂಬರ್ಲಿಂದ ಪ್ಲಾಂಟ್ ಮಾಡ್ತೀರಿ? ಓಕೆ. ನವೆಂಬರ್ నుండి ಸಸಿ ಬರ್ತದೆ. ಇವ್ರನ್ನ ಅಡ್ವಾನ್ಸ್ ಬರ್ತೆ ಪ್ಲಾಂಟ್ ಕಟ್ ಮಾಡಿ ಸಸಿ ಮಾಡ್ತಾರೆ. ಕಟ್ ಮಾಡಿ ಸಸಿ ಮಾಡ್ತೀರಿ. ಸೊ ಸ್ನೇಹಿತರೆ, ಈಗ ನಿಮ್ಗೆ ಸಸಿ ಬೇಕಂದ್ರೂ ಕೂಡ ಇಲ್ಲ, ಯಾಕಂದ್ರೆ ನಿಮ್ಗೆ ನವೆಂಬರಿಗೆ ನಾಟಿ ಮಾಡ್ಬೇಕಿದ್ನ ಅಲ್ವಾ? ಅದೇ ಬೆಸ್ಟ್ ಟೈಮ್. ಬೆಸ್ಟ್ ಟೈಮ್ ನವೆಂಬರ್, ಜನವರಿ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಮಾಡ್ತೆ. ಪ್ಲಾಂಟ್ ಸೂಪರ್ ಗ್ರೋತ್ ಐತೆ. ಸೂಪರ್ ಗ್ರೋತ್ ಆಗುತ್ತೆ. ಇವಾಗ ನಿದ್ರಾವಸ ಮೊಕ್ಕ. ಓಕೆ. ಓನ್ಲಿ ಗ್ರೋತ್ ಇಲ್ಲ, ಗ್ರೋತ್ ಇರಲ್ಲ. ಫ್ರೂಟ್ ಅಲ್ಲಿ ಫ್ರೂಟ್ ಟೆಂಪರೇಚರ್ ಈ ಇಯರ್ ಜೂನ್ ಜುಲೈ నుండి ಫ್ರೂಟ್ ಐತೆ. ನವೆಂಬರ್ ಅಲ್ಲಿ ಗ್ರೋತ್ ಇಲ್ಲ ಪ್ಲಾಂಟ್. ನವೆಂಬರ್ నుండి ಫೆಬ್ರವರಿ ವರೆಗೂ ಗ್ರೋತ್ ಐತೆ ಪ್ಲಾಂಟ್. ಅಲ್ಲಿ ನಿದ್ರಾ ಅವಸ್ಥಲ ಮುಕ್ಕ ಫ್ರೂಟ್, ಓನ್ಲಿ ಫ್ರೂಟ್ ಸಪೋರ್ಟ್. ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಸ್ನೇಹಿತರೆ, ನಿಮಗೆ ನವೆಂಬರ್ ವರೆಗೂ ಫ್ರೂಟ್ ಬಿಡ್ತಾ ಇರುತ್ತೆ ಗಿಡ. ಸೊ ಫ್ರೂಟ್ಗೋಸ್ಕರ ಅದು ಪ್ರೋಟೀನ್ ಎಲ್ಲ ಫ್ರೂಟ್ಗೆ ಹೋಗ್ತಾ ಇರುತ್ತೆ, ಗಿಡದಲ್ಲಿ ಏನು ದಮ್ ಇರಲ್ಲ. ಸೊ ಈ ಟೈಮಲ್ಲಿ ನಾವು ಸಸಿ ಮಾಡಲ್ಲ. ಅದಕ್ಕೋಸ್ಕರನೇ ನಾವು ನವೆಂಬರಿಗೆ ಅಂದ್ರೆ ಫ್ರೂಟ್ ಎಲ್ಲ ಕಟಿಂಗ್ ಆದ್ಮೇಲೆ ನವೆಂಬರಿಗೆ ಸಸಿ ಮಾಡ್ತೀವಿ ನಾವು. ನವೆಂಬರಿಗೆ ಸಸಿ ಮಾಡಿದ್ರೆ ನವೆಂಬರು, ಡಿಸೆಂಬರು, ಜನವರಿ ಈ 3-4 ತಿಂಗಳು ಒಳ್ಳೆ ಗ್ರೋತ್ ಇರ್ತಾವೆ. ಸಸಿ ನೀವು ನಾಟಿ ಮಾಡಿದ್ರೆ ಒಳ್ಳೆ ಗ್ರೋತ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಈಗ ಅವ್ರ ಹತ್ರ ಸಸಿ ಇಲ್ಲ ಪ್ರೆಸೆಂಟ್. ನಿಮ್ಗೇನಾದ್ರು ಸಸಿ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ ಅವ್ರದ್ದು ಹಾಕಿರ್ತೀನಿ ಸ್ಕ್ರೀನಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ಅವ್ರು ನಿಮಗೆ ಸಸಿನ ತಯಾರಿಸಿ ಕೊಡ್ತಾರೆ. ಈಗಲಿಂದನೇ ನೀವು ಬುಕ್ ಮಾಡಿಕೊಂಡ್ರೆ ಅವಾಗ ಸಿಗುತ್ತೆ ನಿಮಗೆ. ಅವರು 60 ರುಪೀಸ್ ಒಂದು ಸಸಿ ಅಂತೆ. ನೀವು ಮಾತಾಡ್ಕೊಳ್ಳಿ ಒಂದು ಸರಿ, ಅವರು ರೈತರು ನೀವು ರೈತರು ಮಾತಾಡ್ಕೊಂಡಾಗ ಹೆಚ್ಚು ಕಡಿಮೆ ರೇಟು ಹೆಚ್ಚು ಕಡಿಮೆ ಆಗ್ಬೋದು. ಮಾತಾಡಿಕೊಂಡು ನಿಮಗೇನಾದರೂ ಈ ಸಸಿ ಸನ್ಸೆಟ್ ಸಸಿ ಬೇಕು ಅಂತಂದರೆ ನೋಡಿ, ಇಂಥ ಕರ್ನೂಲ್ ಟೆಂಪ್ರೇಚರಲ್ಲೂ ಇಷ್ಟು ಚೆನ್ನಾಗಿ ಗ್ರೋತು, ಇಷ್ಟು ಚೆನ್ನಾಗಿ ಹೀಲ್ಡ್ ಬಂದಿದೆ ಅಂತಂದರೆ ನೋಡ್ತಿರ್ಬೋದು ನಮ್ಮ ಹಿಂದೆ ಒಂದು ಸಸಿಗೆಲ್ಲ ಕಟಿಂಗ್ ಮಾಡ್ತಾ ಇದ್ದಾರೆ ಈಗ ಆ ಕಡೆ ಎಲ್ಲ. ಅಲ್ಲಿ ಕಟಿಂಗ್ ಮಾಡ್ತಾರೆ. ಅಲ್ಲಿ ಕಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕಟಿಂಗ್ ಮಾಡಿ ಇಲ್ಲಿ ಇಲ್ಲೊಂದು ಕಟಿಂಗ್ ಮಾಡಿದ್ದಾರೆ. ಆದ್ರೂ ಕೂಡ ನೋಡಿ ಎಷ್ಟು ಹಣ್ಣು ಕಾಣ್ತಾ ಇದೆ ನಿಮ್ಮ ಗಿಡದಲ್ಲಿ. ಸೊ ಈ ಥರ ಒಳ್ಳೆ ಗ್ರೋತ್ ಬರೋಂಥ ಸಸಿನ ಅವರು ಬ್ರದರ್ ಕೊಡ್ತಾರಂತೆ. ನಂಗಂತರೂ ಬಂದಿದ್ದು ಭಾಳ ಖುಷಿ ಆಯಿತು. ನಾವು ಒಂದು ಟ್ರಯಲ್ ಪ್ಲಾಂಟ್ ನೋಡೋಣ ಅಂತ ಬಂದಿದ್ದು. ನಮ್ಮ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ ಎಲ್ಲೂ ಮಾಡಿರಲಿಲ್ಲ ಈ ಥರ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದ್ರಿಂದ ನನಗೂ ಒಂಥರ ಖುಷಿ. ಇದು ಕರ್ನಾಟಕ ಹೆವಿ ಟೆಂಪರೇಚರ್ ಅಲ್ಲಿ ಅಂದಿಗೂ ನಾ ಸಲಹಾ ಇದೆ. ಓಕೆ, ಅವ್ರೇನ್ ಸಲಹೆ ಕೊಡ್ತಾ ಇದಾರೆ? ರೈತರು ಕರ್ನಾಟಕದಲ್ಲಿ ರೈತರು ಈ ಫ್ಲಾಟ್ ಮಾಡಲ್ಲನಿ ಸಲಹೆ. ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಈಗ ಗುಲ್ಬರ್ಗ ರಾಯಚೂರು ಭಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಸೊ ಅಂತಲ್ಲೂ ಕೂಡ ಇದನ್ನ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಇದ್ ಮಾಡ್ಬೋದು. ಎಷ್ಟೋ ಕಡೆ ಡ್ರ್ಯಾಗನ್ ಫ್ರೂಟ್ ಬೆಳೆದು ನಮ್ಗೆ ಲಾಸ್ ಆಗಿದೆ, ಸರಿ ಬರಲ್ಲ, ಬಿಸಿಲಲ್ಲಿ ಟೆಂಪರೇಚರ್ ಸಸಿ ಎಲ್ಲ ಹೋಗ್ಬಿಡ್ತಾವು ಅಂತಂದು ಹೇಳ್ತಿರ್ತಾರೆ. ನೋಡಿ, ನಮಗೆ ಈಗ ಇಷ್ಟೊತ್ತಿಗೆ ಬೆಳಬೆಳಗಿನೇ ಇಷ್ಟು ಬಿಸಿಲಿದೆ ಇಲ್ಲಿ ಕರ್ನೂಲಲ್ಲಿ. ಇಂಥ ಬಿಸಿಲಲ್ಲಿ ಕೂಡ ಡ್ರ್ಯಾಗನ್ ಫ್ರೂಟು ಸ್ವಲ್ಪನೂ ನೋಡಿ, ನೀವು ಹಿಂದೆ ನೋಡ್ತಿರ್ಬೋದು, ಎಲ್ಲೂ ಕೂಡ ಯಾವುದೇ ರೋಗಗಳಿಲ್ಲದೆ, ಅಂದರೆ ಇದಕ್ಕೆ ಒಂಥರ ಡೈಬ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದೆಲ್ಲ ಕೊಳತೋಗಿರೋ ಥರ ಆಗ್ಬಿಡುತ್ತೆ ಈ ಸ್ಟೆಮ್ಮು. ಸೊ ಆ ಥರ ಎಲ್ಲೂ ಆಗಿಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೇನಾದರೂ ಸಸಿಗಳು ಬೇಕಿತ್ತು ಅಂತಂದರೆ ರಾಜು ಬ್ರದರ್ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಒಂದು ಸರಿ ನಿಮ್ಗೇನಾದ್ರು ಸಸಿ ಎಷ್ಟು ಬೇಕಂತ ಬುಕ್ ಮಾಡ್ಕೊಂಡ್ರೆ ಅವ್ರು 10-20 ಸಾವಿರ ಸಸಿ ತೊಗೊಂಡ್ರೆ ಟ್ರಾನ್ಸ್ಪೋರ್ಟ್ ಕೂಡ ಅವರೇ ಕೊಡ್ತಾರಂತೆ. ನಿಮ್ದೇನು ಟ್ರಾನ್ಸ್ಪೋರ್ಟ್ ಅವಶ್ಯಕತೆ ಇಲ್ಲ. ಇದು ನಮಗೆ ಕರ್ನಾಟಕಕ್ಕೆ ಹತ್ರ ಆಗಿರೋದ್ರಿಂದ ಇಲ್ಲಿಂದ ಒಂದು 20-25 ಕಿಲೋಮೀಟರ್ ಹೋದ್ರೆ ಕರ್ನಾಟಕ ಬಾರ್ಡ್ರೆ ನಮಗೆ. ಸೊ ನಮ್ಮ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ ಹತ್ರ ಆಗಿರೋದ್ರಿಂದ ನಿಮ್ಗೆ ಸಸಿ ತಗೊಳಕ್ಕೂ ಹೋಗೋಕ್ಕೂ ತುಂಬ ಈಸಿ ಆಗುತ್ತೆ ಅಂತ ನನಗೆಲ್ಲ ಒಂದು ಕಡೆ ಅನಿಸುತ್ತೆ ಸ್ನೇಹಿತರೆ. ಟ್ರಯಲ್ ಸಿಸ್ಟಮಲ್ಲಿ ಮಾಡಿ ತುಂಬ ಸಕ್ಸಸ್ ಕಾಣ್ತಾ ಇದ್ದಾರೆ ನಮ್ಮ ರಾಜು ಬ್ರದರು. ನಿಮ್ಗೇನಾದರೂ ಸಸಿಗಳು ಬೇಕಿತ್ತು ಅಂತಂದರೆ, ಅಥವಾ ಇವರು ಫ್ರೂಟ್ ಕೂಡ ಇಸ್ತಾರ? మీరు ಫ್ರೂಟ್ ಇಸ್ತಾನೆ. ಅಕಸ್ಮಾತ್ ನಿಮ್ಗೆ ಸಸಿ ಬೇಕಿದ್ರು ಓಕೆ, ಇಲ್ಲ ಅಂತಂದ್ರೆ ನೀವೇನಾದ್ರು ಫ್ರೂಟ್ ಚೆಕ್ ಮಾಡಿ ಪ್ಲಾಂಟ್ ತಗೊಳ್ಳಿ. ಓಕೆ, ನಿಮ್ಗೇನಾದ್ರು ತೋಟಕ್ಕೆ ಬರ್ಬೇಕು, ನೋಡ್ಬೇಕು, ಸ್ವೀಟ್ ಕಂಟೆಂಟ್ ఎక్కువ ఉంటది ఫ్రూట్. ఓకే, ಸ್ವೀಟ್ ಕಂಟೆಂಟ್. ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸ್ವೀಟ್ ಕಂಟೆಂಟ್ ಕೂಡ ಚೆನ್ನಾಗಿ. ಫ್ರೂಟ್ ಮಾಡಲ್ಲ, ನೀವು ಫ್ರೂಟ್ ತಿನ್ನಲ್ಲ ಅನ್ನೋದೇ. ಫ್ರೂಟ್ ತಿಂದ್ವಿ. ಇದು ತುಂಬಾ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಈ ಡ್ರ್ಯಾಗನ್ ಫ್ರೂಟ್, ಆ ವೆರೈಟಿಗಿಂತ, ನಾರ್ಮಲ್ ವೆರೈಟಿಗಿಂತ. ಒಂದ್ಸರಿ ನೀವೇನಾದ್ರೂ ವಿಸಿಟ್ ಮಾಡ್ಬೇಕು ಅಂತಂದ್ರೆ ರಾಜು ಬ್ರದರ್ಗೆ ಮಾಡಿ ಫ್ರೂಟ್ ಟೇಸ್ಟ್ ಮಾಡಿ ಪ್ಲಾಂಟ್. ಓಕೆ, ನೀವೇನಾದ್ರೂ ವಿಸಿಟ್ ಮಾಡ್ಬೇಕಂತಂದ್ರೆ ರಾಜು ಬ್ರದರ್ ನಂಬರ್ ಹಾಕಿರ್ತೀನಿ ನಾನು. ಗುಂತ್ಕಲ್ಗೆ ಬಂದ್ರೆ ಗುಂತ್ಕಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಈ ತೋಟ ಇರೋದು. ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿ, ಫ್ರೂಟ್ನ ಟೇಸ್ಟ್ ಮಾಡಿ, ಪ್ಲಾಂಟ್ ನೋಡಿ, ಗಿಡ ನೋಡಿ, ತೋಟ ನೋಡಿ, ಅದಾದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ಸಸಿ ತಗೊಳ್ಳಿ ಅಂತಂದು ಅವ್ರು ರಾಜು ಬ್ರದರ್ ಹತ್ರ. ಯಾಕಂದ್ರೆ ಇದು ರೈತರ ವಿಷಯ. ಒಂದು ಸರಿ ಪ್ಲಾಂಟ್ ಮಾಡಿದ್ರೆ 10-15 ವರ್ಷ ಬರಬೇಕಾಗುತ್ತೆ ಒಂದು ತೋಟ. ಸೊ ಇದರಲ್ಲಿ ಯಾವುದೇ ಮುಚ್ಚುಮರಿ ಇಲ್ಲದೆ ನಾವು ತೋರಿಸ್ಬೇಕಾಗುತ್ತೆ ಬ್ರದರ್ ನಾನು. ಹಂಗಾಗಿ ನಮ್ಮ ತೋಟಕ್ಕೆ ನೀವು ಬನ್ನಿ, ಫಸ್ಟು ಬಂದು ನನ್ನ ತೋಟ ನೋಡಿ, ಹಣ್ಣನ್ನ ತಿಂದು ಟೇಸ್ಟ್ ಮಾಡಿ, ಅದಾದಮೇಲೆ ಬೇಕಿದ್ರೆ ನೀವು ಪ್ಲಾಂಟ್ ತೊಗೊಳ್ಳಿ ಅಂತಂದು ಅವ್ರು ರಾಜು ಬ್ರದರ್ ಹೇಳ್ತಾರೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಿಮ್ಗೇನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.